ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶಿಂಡೆಜೆನ್ ಕ್ರೀಡಾ ಮಹೋತ್ಸವದ ಕ್ರಿಕೆಟ್ ಅಂತಿಮ ಪಂದ್ಯಾವಳಿಯನ್ನು ಮತ್ತು ಇನ್ನಿತರೆ ಗೇಮ್ಗಳಲ್ಲಿ ವಿನ್ ಆದಂಥವರಿಗೆ ಬಹುಮಾನ ಕೊಡುವುದನ್ನು ನೋಡ್ಕೊಂಬರೋಣ. ಈ ಅಂತಿಮ ಪಂದ್ಯಾವಳಿಯಲ್ಲಿ ಮುಖಾಮುಖಿ ಆಗುತ್ತಿರುವವರು QM ಸ್ಟ್ರೈಕರ್ಸ್ ಮತ್ತು ಸಹರಾ ಟೀಮ್. QM ಸ್ಟ್ರೈಕರ್ಸ್ ಅವರು ಟಾಸ್ ಗೆದ್ದುಬಿಟ್ಟು ಬೌಲಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. QM ಸ್ಟ್ರೈಕರ್ಸ್ ತಂಡದ ಆಟಗಾರರನ್ನು ಕ್ಯಾಪ್ಟನ್ ದೀಪಕ್ ಅವರು ಶಿಂಡೆಜೆನ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆದಂತಹ ರಾಜೀವ್ ಸರ್ ಅವರಿಗೆ ಪರಿಚಯ ಮಾಡಿಕೊಡ್ತಿರೋದು ನೀವು ಕಾಣ್ಬೋದು. ಅದೇ ರೀತಿಯಲ್ಲಿ ಆಪೋಸಿಟ್ ಟೀಮ್ ಆದಂತಹ ಸಹರಾ ಟೀಮ್ನ ಕ್ಯಾಪ್ಟನ್ ಆದಂತಹ ಸುಹಾಸ್ ಅವರು ತನ್ನ ತಂಡದ ಆಟಗಾರರನ್ನು ರಾಜೀವ್ ಸರ್ ಅವರಿಗೆ ಪರಿಚಯ ಮಾಡಿಕೊಡ್ತಿದ್ದಾರೆ. ಹಾಗೆ ಶಿಂಡೆಜೆನ್ ಕಂಪನಿಯ AGM ಆದಂತಹ ದೀಪಾ ಮೇಡಮ್ ಅವರು ಕೂಡ ಶುಭಾಶಯ ಕೋರುತ್ತಿದ್ದಾರೆ. ಸಹರಾ ಟೀಮ್ ವತಿಯಿಂದ ವಿಜೇತ್ ಮತ್ತು ರಮೇಶ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. QM ಸ್ಟ್ರೈಕರ್ಸ್ ಅವರ ಕಡೆಯಿಂದ ಚಂದ್ರು ಅವರು ಬೌಲರ್ ಆಗಿ ಬಂದಿದ್ದಾರೆ. ಉತ್ತಮ ಬೌಲಿಂಗ್ ಚಂದ್ರು ಅವರದು. ಎರಡನೇ ಬಾಲನ್ನು ಕೂಡ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ದಾರೆ ಚಂದ್ರು ಅವರು. ಮತ್ತೊಂದು ಉತ್ತಮ ಬೌಲಿಂಗ್, ಆದರೆ ಕ್ಷೇತ್ರ ರಕ್ಷಣೆಯಲ್ಲಿ ಏರುಪೇರಾಗಿ ಸಹರಾ ಟೀಮ್ ಅವರು 2 ಅಂಕಗಳನ್ನು ತನ್ನ ತೆಕ್ಕೆಗೆ ಏರಿಸಿಕೊಂಡಿದ್ದಾರೆ. ಕೀಪರ್ ಆಗಿದ್ದಂತಹ ಸಿದ್ದು ಅವರ ಬದಲಾಗಿ ಕ್ಯಾಪ್ಟನ್ ದೀಪಕ್ ಅವರು ಬಂದಿದ್ದಾರೆ. ಮುಂದಿನ ಚೆಂಡನ್ನು ವಿಜೇತ್ ಅವರು ಹೊಡೆಯುವುದರ ಮೂಲಕ ತನ್ನ ತೆಕ್ಕೆಗೆ 2 ಅಂಕಗಳನ್ನು ಗಳಿಸಿದ್ದಾರೆ. ವಿಜೇತ್ ಅವರ ಕಡೆಯಿಂದ ಮತ್ತೊಂದು ಹೊಡೆತ, 1 ಅಂಕಗಳ ಗಳಿಕೆ ಸಹರಾ ಟೀಮ್ಗೆ. ಈಗ ರಮೇಶ್ ಅವರ ಬ್ಯಾಟಿಂಗ್. ಗುಡ್ ಬೌಲಿಂಗ್ ಚಂದ್ರು ಅವರದು. ಎರಡನೇ ಓವರ್ ಆಗಿ ಕ್ಯಾಪ್ಟನ್ ದೀಪಕ್ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ಅತ್ಯುತ್ತಮ ಹೊಡೆತ, ಆದರೆ ಕೀರ್ತಿ ಅವರು ಅದ್ಭುತವಾಗಿ ಕ್ಯಾಚನ್ನು ಹಿಡಿದು ವಿಜೇತ್ ಅವರನ್ನು ಅಂಕಣದಿಂದ ಹೊರಹಾಕಿದ್ದಾರೆ. ಮುಂದಿನ ಬ್ಯಾಟ್ಮನ್ ಆಗಿ ಸುಹಾಸ್ ಅವರ ಎಂಟ್ರಿ. ಸಹರಾ ಟೀಮಿನ ನಾಯಕರಾದಂತಹ ಸುಹಾಸ್ ಅವರು 1 ಅಂಕಗಳನ್ನು ಗಳಿಸಿದ್ದಾರೆ. ರಮೇಶ್ ಅವರು ಕೂಡ ಅತ್ಯುತ್ತಮ ಹೊಡೆತದ ಮೂಲಕ 1 ಅಂಕಗಳ ಪ್ರಯತ್ನ. ಮತ್ತೊಂದು ಅಂಕಗಳ ಪ್ರಯತ್ನದಲ್ಲಿ ರನ್ಔಟ್ ಆಗಿದ್ದಾರೆ ರಮೇಶ್ ಅವರು. ಅನವಶ್ಯಕ ಪ್ರಯತ್ನದಿಂದ ರನ್ಔಟ್ ಆಗಿದ್ದಾರೆ ರಮೇಶ್ ಅವರು. ಮುಂದಿನ ಬ್ಯಾಟ್ಮನ್ ಆಗಿ ಮಂಜುನಾಥ್ ಅವರು ಬಂದಿದ್ದಾರೆ. ಗಾಳಿಯಲ್ಲಿ ಹಾರಿದ ಚೆಂಡನ್ನು ಕ್ಯಾಚ್ ಹಿಡಿಯುವ ಪ್ರಯತ್ನ ಪಟ್ಟಿದ್ದಾರೆ ಚಂದ್ರು ಅವರು, ಆದರೆ ವೈಫಲ್ಯ ಕಂಡಿದ್ದಾರೆ. ಪರವಾಗಿಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಚಂದ್ರು ಅವರೇ. ಮತ್ತೊಂದು ಹೊಡೆತ, 1 ಅಂಕಗಳ ಗಳಿಕೆ. ಸೆಕೆಂಡ್ ಓವರ್ ಲಾಸ್ಟ್ ಬಾಲ್ ದೀಪಕ್ ಅವರ ಕಡೆಯಿಂದ ಅತ್ಯುತ್ತಮ ಬೌಲಿಂಗ್ ದೀಪಕ್ ಅವರದ್ದು. ಮುಂದಿನ ಬೌಲರ್ ಆಗಿ ಮತ್ತೆ ಚಂದ್ರು ಅವರೇ ಬಂದಿದ್ದಾರೆ. ಅತ್ಯುತ್ತಮ ಬೌಲಿಂಗ್. ಮತ್ತೊಂದು ಅತ್ಯುತ್ತಮ ಹೊಡೆತದ ಮೂಲಕ 4 ಅಂಕಗಳ ಗಳಿಕೆ ಸಹರಾ ಟೀಮ್ ಅವರಿಗೆ. ಮತ್ತೊಂದು ಆಕರ್ಷಕವಾದ ಬೌಲಿಂಗ್. ಚಂದ್ರು ಅವರು ಯಾವುದೇ ರೀತಿ ಅಂಕಗಳನ್ನು ಗಳಿಸಿಕೊಟ್ಟಿಲ್ಲ. ಸುಹಾಸ್ ಅವರು ಮತ್ತೊಂದು ಆಕರ್ಷಕವಾದ ಹೊಡೆತ ಹೊಡೆದಿದ್ದಾರೆ. ಕೀರ್ತಿ ಅವರು ಕ್ಯಾಚ್ ಹಿಡಿಯುವ ಪ್ರಯತ್ನದಲ್ಲಿ ವೈಫಲ್ಯ ಕಂಡು 4 ಅಂಕಗಳನ್ನು ಗಳಿಸಿದ್ದಾರೆ ಸಹರಾ ಟೀಮ್. ಸುಹಾಸ್ ಅವರ ಕಡೆಯಿಂದ ಮತ್ತೊಂದು 4 ಅಂಕಗಳನ್ನು ತನ್ನ ತೆಕ್ಕೆಗೆ ಏರಿಸಿಕೊಂಡಿದ್ದಾರೆ ಸುಹಾಸ್ ಅವರು.
ಸುಹಾಸ್ ಅವರ ಕಡೆಯಿಂದ ಮತ್ತೊಂದು ಆಕರ್ಷಕ ಹೊಡೆತ, 6 ಅಂಕಗಳನ್ನು ಗಳಿಸಿದ್ದಾರೆ ಸುಹಾಸ್ ಅವರು. ಮುಂದಿನ ಓವರ್ ಮಾಡಲು ಕ್ಯಾಪ್ಟನ್ ದೀಪಕ್ ಅವರು ಬಂದಿದ್ದಾರೆ. ಗುಡ್ ಬೌಲಿಂಗ್ ದೀಪಕ್. ಮತ್ತೊಂದು ಹೊಡೆತದ ಮೂಲಕ 4 ಅಂಕಗಳ ಗಳಿಕೆ ಮಂಜುನಾಥ್ ನಾಯಕ್ ಅವರ ಕಡೆಯಿಂದ. ಮತ್ತೊಂದು ಹೊಡೆತ ಮಂಜುನಾಥ್ ನಾಯಕರ್ ಅವರ ಕಡೆಯಿಂದ 1 ಅಂಕಗಳ ಗಳಿಕೆ. ಮುಂದಿನ ಬ್ಯಾಟ್ಸ್ಮನ್ ಸುಹಾಸ್ ಅವರು. ಸುಹಾಸ್ ಅವರು ಮತ್ತೊಂದು ಆಕರ್ಷಕವಾದ ಹೊಡೆತ ಹೊಡೆದಿದ್ದಾರೆ. ಕ್ಯಾಚ್ ಹಿಡಿಯುವುದರಲ್ಲಿ ವಿಫಲರಾಗಿದ್ದಾರೆ QM ಸ್ಟ್ರೈಕರ್ಸ್. 4 ಅಂಕಗಳ ಗಳಿಕೆ ಸಹರಾ ಟೀಮ್ಗೆ. ಪ್ರಪಂಚದಲ್ಲಿ ಏನೇನೋ ಚೇಂಜ್ ಆಗೋದು ನೋಡಿದ್ದೀವಿ, ಆದರೆ RCB ಫ್ಯಾನ್ಸ್ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ. ಅದೇ ಥರ RCB ಮೇಲಿರೋ ಕ್ರೇಜು ಕೂಡ ಚೇಂಜ್ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೀಪಕ್ ಅವರ ಬದಲಿಗೆ ನಾರಾಯಣ್ ಸ್ವಾಮಿ ಅವರು ಅಖಾಡಕ್ಕೆ ಫೀಲ್ಡಿಂಗ್ಗೆ ಹೋಗುತ್ತಿದ್ದಾರೆ. ಮುಂದಿನ ಬೌಲರ್ ಆಗಿ ಕ್ವಾಲಿಟಿ ಪಾಂಡೆ ಅವರು ಬಂದಿದ್ದಾರೆ. ಉತ್ತಮ ಹೊಡೆತ, 2 ಅಂಕಗಳ ಗಳಿಕೆ ಮಂಜುನಾಥ್ ನಾಯಕ್ ಅವರ ಕಡೆಯಿಂದ. ಮುಂದಿನ ಬೌಲನ್ನು ಪಾಂಡೆ ಅವರು ರಭಸವಾಗಿ ಬೀಸಿದ್ದಾರೆ. ಅದ್ಭುತವಾದ ಹೊಡೆತದ ಮೂಲಕ 1 ಅಂಕಗಳ ಗಳಿಕೆ. ಉತ್ತಮ ಕ್ಷೇತ್ರ ರಕ್ಷಣೆ QM ಸ್ಟ್ರೈಕರ್ಸ್ ಅವರ ಕಡೆಯಿಂದ. ಮತ್ತೊಂದು ಅಂಕಗಳ ಗಳಿಕೆ ಸಹರಾ ಟೀಮ್ಗೆ. ಪಾಂಡೆ ಅವರು ಎಸೆದ ಚೆಂಡನ್ನು ಗಾಳಿಯಲ್ಲಿ ಎತ್ತರಕ್ಕೆ ಹಾರಿಸಿದ್ದಾರೆ ಮಂಜುನಾಥ್ ನಾಯಕ್ ಅವರು. ಆದರೆ ಕ್ವಾಲಿಟಿ ಚಂದ್ರು ಅವರು ಅದ್ಭುತವಾಗಿ ಕ್ಯಾಚನ್ನು ಹಿಡಿದಿದ್ದಾರೆ. ಮುಂದಿನ ಬ್ಯಾಟ್ಮನ್ ಆಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ರಾಕೇಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇವರು ಎಡಬದಿಯ ಆಟಗಾರರು. ಅತ್ಯುತ್ತಮ ಹೊಡೆತದ ಮುಖಾಂತರ 4 ಅಂಕಗಳನ್ನು ಗಳಿಸಿದ್ದಾರೆ ರಾಕೇಶ್ ಅವರು. ಪ್ರಾಕ್ಟೀಸ್ ಮಾಡುವ ಸಮಯದಲ್ಲಿ ಕಾಲಿಗೆ ಪೆಟ್ಟಾಗಿದ್ದರೂ ಕೂಡ ಆಟವನ್ನು ಆಡಲೇಬೇಕೆಂದು ಅಖಾಡಕ್ಕೆ ಇಳಿದಿರುವ ರಾಕೇಶ್ ಅವರು. ಲಾಸ್ಟ್ ಓವರ್, ಲಾಸ್ಟ್ ಬಾಲ್. ಮತ್ತೊಂದು ಅದ್ಭುತವಾದ ಹೊಡೆತದ ಮೂಲಕ ಗೌತಮ್ ಅವರಿಗೆ ಕ್ಯಾಚ್ ಕೊಟ್ಟಿದ್ದಾರೆ ರಾಕೇಶ್ ಅವರು. ಸಹರಾ ಅವರ ಟೋಟಲ್ ಸ್ಕೋರ್ 47 ಅಂಕಗಳನ್ನು ಗಳಿಸಿದ್ದಾರೆ. ಇದು ಇವರ ಸ್ಕೋರ್ ಬೋರ್ಡ್ ಆಗಿದೆ. ನನ್ನದೊಂದು ಸಣ್ಣ ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕು. QM ಸ್ಟ್ರೈಕರ್ಸ್ ತಂಡದ ವತಿಯಿಂದ ಚಂದ್ರು ಅವರು ಮತ್ತು ಗೌತಮ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಸಹರಾ ಟೀಮ್ ವತಿಯಿಂದ ನಾಗರಾಜ್ ಅವರು ಬೌಲರ್ ಆಗಿದ್ದಾರೆ. ಅತ್ಯುತ್ತಮ ಬೌಲಿಂಗ್ ನಾಗರಾಜ್ ಅವರದ್ದು. ಗುಡ್ ಕೀಪರ್ ಆಗಿ ವಿಜೇತ್ ಅವರಿದ್ದಾರೆ. ತನ್ನ 2ನೇ ಬಾಲನ್ನು ಹಾಕುತ್ತಿರುವ ನಾಗರಾಜ್ ಅವರು. ಮತ್ತೊಂದು ಉತ್ತಮ ಬೌಲಿಂಗ್. ಯಾವುದೇ ರೀತಿ ಅಂಕ ಗಳಿಸಿಲ್ಲ ಗೌತಮ್ ಅವರು. ನಾಗರಾಜ್ ಅವರ ಮುಂದಿನ ಬಾಲನ್ನು ಉತ್ತಮ ಹೊಡೆತದ ಮೂಲಕ 1 ಅಂಕಗಳನ್ನು ಗಳಿಸಿದ್ದಾರೆ. ಮತ್ತೊಂದು ಅಂಕಗಳ ಗಳಿಕೆ. ವಿಜೇತ್ ಅವರು ರನ್ಔಟ್ ಮಾಡಿದ್ದಾರೆ. ಅಂಪೈರ್ ಡಿಸಿಷನ್ಗೆ ವೆಯ್ಟ್ ಮಾಡ್ತಿರುವ ಸಹರಾ ಟೀಮ್, ಆದರೆ ಯಾವುದೇ ರೀತಿಯ ರನ್ಔಟ್ ಇಲ್ಲ. ಬೇಸರ ವ್ಯಕ್ತಪಡಿಸುತ್ತಿರುವ ಸಹರಾ ಟೀಮ್. ನಾಗರಾಜ್ ಅವರ ಮುಂದಿನ ಬಾಲನ್ನು ಗೌತಮ್ ಅವರು
ಅದ್ಭುತ ಹೊಡೆತದ ಮೂಲಕ 6 ಅಂಕಗಳನ್ನು ಗಳಿಸಿದ್ದಾರೆ. QM ಸ್ಟ್ರೈಕರ್ಸ್ ಅವರಿಗೆ ಈ ಪಂದ್ಯಾವಳಿಯ ಮೊದಲನೇ 6. ಉತ್ತಮ ಹೊಡೆತ ಗೌತಮ್ ಅವರ ಕಡೆಯಿಂದ. ಮುಂದಿನ ಬಾಲನ್ನು ರಭಸವಾಗಿ ಹೊಡೆದರೂ ಯಾವುದೇ ರೀತಿ ಕನೆಕ್ಟ್ ಆಗಲಿಲ್ಲ. ನಾಗರಾಜ್ ಅವರ ಕಡೆಯಿಂದ ಉದ್ದವಾದ ಅಗಲವಾದ ವೈಡ್. ಗಾಳಿಯಲ್ಲಿ ತೂರಿದ ಚೆಂಡನ್ನು ರಭಸವಾಗಿ ಹೊಡೆಯುವ ಮೂಲಕ 6 ಅಂಕಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡಿರುವ ಗೌತಮ್ ಅವರು ಮುಂದಿನ ಓವರ್ ಆಗಿ ಮಂಜುನಾಥ್ ನಾಯಕ್ ಅವರು ಬಂದಿದ್ದಾರೆ. ಅತ್ಯುತ್ತಮ ಬೌಲರ್ ಮಂಜುನಾಥ್ ನಾಯಕ್ ಅವರು. ಚಂದ್ರು ಅವರ ಕಡೆಯಿಂದ ಮತ್ತೊಂದು 6 ಅನ್ನು ಗಳಿಸಿಕೊಟ್ಟಿದ್ದಾರೆ QM ಸ್ಟ್ರೈಕರ್ಸ್ ಅವರಿಗೆ. ಮುಂದಿನ ಚೆಂಡನ್ನು ಕಾಯುತ್ತಿರುವ ಚಂದ್ರು ಅವರು ಮತ್ತೊಂದು ಅದ್ಭುತವಾದ 6 ಹೊಡೆಯುವುದರ ಮೂಲಕ ಮತ್ತೆ 6 ಅಂಕಗಳ ಗಳಿಕೆ. ಉತ್ತಮ 6. QM ಸ್ಟ್ರೈಕರ್ಸ್ ಅವರ ಮುಖದಲ್ಲಿ ಮಂದಹಾಸ. ಕ್ಯಾಪ್ಟನ್ ದೀಪಕ್ ಅವರು ತಮ್ಮ ಕೊಲಿಗಾದಂತಹ ಅಭಿಸುದನ್ ಸರ್ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಮತ್ತೊಂದು ಹೊಡೆತದ ಮೂಲಕ ಕ್ಯಾಚನ್ನು ನೀಡಿದ್ದಾರೆ ಚಂದ್ರು ಅವರು. ಯಾರೆಲ್ಲ ಇನ್ನೂ ಹಳೆ ವಿಡಿಯೋ ನೋಡಿಲ್ಲ ಅವರೆಲ್ಲ ನೋಡ್ಕೊಂಬನ್ನಿ, ಮೇಲೆ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಜಗದೀಶ್ ಸರ್ ಅವರು, ರಾಜೀವ್ ಸರ್ ಅವರು, ದೀಪಾ ಮೇಡಮ್ ಆ್ಯಂಡ್ ಸಂಗಮೇಶ್ ಸರ್, ಮನೋಜ್ ಸರ್ ಅವರು ಪಂದ್ಯಾವಳಿಯನ್ನು ವೀಕ್ಷಿಸುತ್ತಿರುವುದನ್ನು ಗಮನಿಸಬಹುದು. ಹಾಗೆ PPC ರಾಯಲ್ಸ್ ತಂಡದ ಆಟಗಾರರು ಕೂಡ ಶಾಂತ ರೀತಿಯಲ್ಲಿ ವೀಕ್ಷಣೆ ಮಾಡುತ್ತಿದ್ದಾರೆ. ಮುಂದಿನ ಬ್ಯಾಟ್ಮನ್ ಆಗಿ ಪಾಂಡೆ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಉತ್ತಮ ಬೌಲಿಂಗ್ ಮಂಜುನಾಥ್ ನಾಯಕ್ ಅವರ ಕಡೆಯಿಂದ. ಮಂಜು ಅವರ ಬಾಲನ್ನು ರಭಸವಾಗಿ ಹೊಡೆದಿದ್ದಾರೆ ಪಾಂಡೆ ಅವರು. ಆದರೆ ರಮೇಶ್ ಅವರು ಬಹಳ ಸುಲಭವಾಗಿ ಕ್ಯಾಚ್ ಹಿಡಿದು ಸಂಭ್ರಮಿಸುತ್ತಿದ್ದಾರೆ. ಮುಂದಿನ ಬ್ಯಾಟ್ಮನ್ ಆಗಿ ಕೀರ್ತಿ ಅವರು ಆ ಕಡೆ ಇಳಿದಿದ್ದಾರೆ. ದಿನಕರ್ ಅವರ ಬೌಲಿಂಗ್. ಉತ್ತಮ ಬೌಲಿಂಗ್. ಗೌತಮ್ ಅವರು ವೈಡ್ ಆಗಬಹುದು ಎಂದು ನಿರ್ಲಕ್ಷ್ಯದಿಂದ ಅದು ನೇರವಾಗಿ ವಿಕೆಟಿಗೆ ಬಿದ್ದು ಬೋರ್ಡ್ ಆಗಿದ್ದಾರೆ. ಸಂಗಮೇಶ್ ಸರ್ ಅವರು ಸಂಭ್ರಮಿಸುತ್ತಿದ್ದಾರೆ. ಹಾಗೆ PPC ರಾಯಲ್ಸ್ ಅವರು ಅವಿನಾಶ್ ಮಠಪತಿ ಅವರಿಗೆ ಕಿಚಾಯಿಸುತ್ತಿರುವ ದೃಶ್ಯ ಕಾಣಬಹುದು. ಮುಂದಿನ ಬ್ಯಾಟ್ಮನ್ ಆಗಿ ಕ್ಯಾಪ್ಟನ್ ದೀಪಕ್ ಅವರೇ ಆ ಕಡಕ್ಕೆ ಧುಮುಕಿದ್ದಾರೆ. ಉತ್ತಮ ಬೌಲಿಂಗ್ ದಿನಕರ್ ಅವರದ್ದು. ದೀಪಕ್ ಅವರು ರಭಸವಾಗಿ ಹೊಡೆಯುವುದರ ಮೂಲಕ 6 ಅಂಕಗಳನ್ನು ತನ್ನ ತೆಕ್ಕೆಗೆ ಏರಿಸಿಕೊಂಡಿದ್ದಾರೆ. ಕ್ಯಾಪ್ಟನ್ ದೀಪಕ್ ಅಲಿಯಾಸ್ ಹತ್ತಿಬೆಲೆ ದೀಪಕ್. ಮತ್ತೊಂದು ಹೊಡೆತ, ಕೇವಲ 1 ಅಂಕಗಳ ಗಳಿಕೆ. ಕೀರ್ತಿ ಗೌಡ ಅವರ ಬ್ಯಾಟಿಂಗ್. ಉತ್ತಮ ಹೊಡೆತ ಕೀರ್ತಿ ಗೌಡ ಅವರದ್ದು. 4 ಅಂಕಗಳ ಗಳಿಕೆ. QM ಸ್ಟ್ರೈಕರ್ಸ್ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಮತ್ತೊಮ್ಮೆ ಮುಂದಿನ ಬೌಲರ್ ಆಗಿ ಮಂಜುನಾಥ್ ನಾಯಕ್ ಅವರೇ ಬಂದಿದ್ದಾರೆ. ವಾತಾವರಣದಲ್ಲಿ ಏರುಪೇರು, ಮಳೆಯ ಹನಿ ಬರುತ್ತಿದ್ದರೂ ಕೂಡ ಆಡುತ್ತಿರುವ QA ಸ್ಟ್ರೈಕರ್ಸ್ ಆ್ಯಂಡ್
ಸಹಾರಾ ಟೀಮ್. ಮತ್ತೊಂದು ಅದ್ಭುತವಾದ ಹೊಡೆತ. ಕ್ಯಾಚ್ ಹಿಡಿಯುವುದರಲ್ಲಿ ವಿಫಲವಾಗಿದೆ ಸಹಾರಾ ಟೀಮ್. ಆದರೆ ರನ್ಔಟ್ ಮಾಡುವುದರಲ್ಲಿ ಯಶಸ್ವಿಗೊಂಡಿದೆ ಸಹಾರಾ ಟೀಮ್. ಉತ್ತಮ ಕೀಪರ್ ವಿಜೇತ್ ಅವರು ಮುಂದಿನ ಬ್ಯಾಟ್ಸ್ಮನ್ ಆಗಿ ಮೇಂಟೆನೆನ್ಸ್ ಸಿದ್ದು ಅವರು ಕಣಕ್ಕಿಳಿದಿದ್ದಾರೆ. ತನ್ನ ಪ್ರಥಮ ಬಾಲನ್ನೇ 6 ಹೊಡೆಯುವುದರ ಮೂಲಕ QM ಸ್ಟ್ರೈಕರ್ಸ್ ಅವರನ್ನು ಗೆಲ್ಲಿಸಿದ್ದಾರೆ. QM ಸ್ಟ್ರೈಕರ್ಸ್ ಅವರ ಸಂಭ್ರಮಾಚರಣೆಯನ್ನು ನೀವು ಗಮನಿಸಬಹುದು. ಸಹಾರಾ ಅವರ ಸ್ಕೋರ್ 47. QM ಸ್ಟ್ರೈಕರ್ಸ್ ಅವರು 48 ರನ್ಗಳನ್ನು ಗಳಿಸುವ ಮೂಲಕ ಸಹಾರಾ ಅವರನ್ನು ಸೋಲಿಸಿದ್ದಾರೆ. QM ಸ್ಟ್ರೈಕರ್ಸ್ ಅವರ ಗೆಲುವನ್ನು ಆ ಮಳೆರಾಯನು ಕೂಡ ಸಂಭ್ರಮಿಸುತ್ತಿರುವ ಆಗಿದೆ. ಇದೀಗ ಬಂದ ಸುದ್ದಿ, QM ಸ್ಟ್ರೈಕರ್ಸ್ ಅವರ ಗೆಲುವಿಗೆ ಕಾರಣಕರ್ತರು ಯಾರೆಂದು ತಿಳಿದು ಬಂದಿದೆ. ನೀವೇ ಅನ್ಸುತ್ತೆ ಕೋಚು, ನೀವೇ ಕೋಚು. ಈ ವಿನ್ನಿಂಗ್ ಬಗ್ಗೆ ಏನಾರ ಹೇಳ್ಬೇಕಾ? ರಾಜೀವ್ ಸನ್ ಮತ್ತು ದೀಪಾ ಮೇಡಮ್ ಅವರು QM ಸ್ಟ್ರೈಕರ್ಸ್ ಅವರ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರುವುದನ್ನು ನಾವು ಗಮನಿಸಬಹುದು. QM ಸ್ಟ್ರೈಕರ್ಸ್ ಅವರಿಗೆ ಬೋನಸ್ ಎಂಬುವಂತೆ ವೈಸ್ ಪ್ರೆಸಿಡೆಂಟ್ ಆದಂತಹ ರಾಜು ಸರ್ ಅವರು QM ಸ್ಟ್ರೈಕರ್ಸ್ ಅವರ ತಂಡಕ್ಕೆ ಇನ್ನು ಹೆಚ್ಚಿನ ನಗದು ಬಹುಮಾನವನ್ನು ನೀಡಿದ್ದಾರೆ. ದೀಪಕ್ ಅವರ ವಿನ್ನಿಂಗ್ ಸ್ಪೀಚ್ ಹೇಳಿ. ಈ ಟೈಮಲ್ಲಿ ಏನ್ ನೆನಪಾಗ್ತಿದೆ ನಿಮಗೆ? ಕನ್ನಡದಾಗ ಹೇಳಿದ್ರೆ ಬಹಳ ಚೆನ್ನಾಗಿರೋದು. ಪ್ರಾಬ್ಲಮ್ ಇಲ್ಲ. ಗೌತಮ್ ಬ್ರೋ ಸಪೋರ್ಟ್ ಇದೆ. ಒನ್ ಮ್ಯಾಚ್ ಶಿಂಡೆಗೆನ್ ಕ್ರೀಡಾ ಮಹೋತ್ಸವದಲ್ಲಿ ಆಡಿಸಿರುವಂತಹ ಎಲ್ಲ ಗೇಮ್ಗಳ ವಿಜೇತರಿಗೆ ಶಿಂಡೆಗೆನ್ನಿನ MD ಆದಂತಹ ಖುಷಿಯಾ ಸನ್ ಅವರ ಕಡೆಯಿಂದ ಪ್ರೈಸ್ ನೀಡಲಾಗುತ್ತದೆ ಮತ್ತು ಅವರ ಕುರಿತು ಒಂದೆರಡು ಮಾತನಾಡುತ್ತಾರೆ ಖುಷಿಯಾ ಸನ್ ಅವರು. Maintenance team champion. Congratulations. Whole team was very good. I feel the passion. This was very nice game, everybody. Thank you very much. And thank you for your great energy and enthusiasm today. Thank you very much. It was fantastic to see everyone giving their best effort in the competition and cheering on their teammates. It was very impressive. Events like this help strengthen our teamwork and bring us closer together beyond the workplace too. A big thank you to everyone who helped organize this event and to all of you, your participation. So firstly, I want to say thank you to this sports event committee team. Thank you very much. And let's carry this energy and team spirit into our work moving forward. And great job today. And thank you again. Thank you very much. The award ceremony will start. We have got a list, and I request Sandeep to take it further, and with Abhisugandhan San and Kaushika San. ಬಾಲಕಿಯರ ವಿಭಾಗದ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಅರ್ಚನಾ.
ದ್ವಿತೀಯ ಸ್ಥಾನ ರೂಪ. ತೃತೀಯ ಸ್ಥಾನ ರೇಣುಕಾ, PPC ರೇಣುಕಾ. ಬಾಲಕರ ವಿಭಾಗದ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಮಾಂತೇಶ್. ದ್ವಿತೀಯ ಸ್ಥಾನ ಮಲ್ಲಿಕಾರ್ಜುನ್. ತೃತೀಯ ಸ್ಥಾನ ಆಶಿಷ್. ಲೆಮನ್ ಅಂಡ್ ಸ್ಪೂನ್ ಸ್ಪರ್ಧೆಯಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಕಂಬೈನ್ಡ್ ಆಗಿ ಆಡಿದ್ದು, ಅದರಲ್ಲಿ ಪ್ರಥಮ ಸ್ಥಾನ ನಂದೀಶ್ ಸರ್. ದ್ವಿತೀಯ ಸ್ಥಾನ ಕೌಶಿಕ. ತೃತೀಯ ಸ್ಥಾನ ಶ್ವೇತಾ. ಜಂಪಿಂಗ್ ಬ್ಯಾಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಜಾನ್ ಡಿಸೋಜಾ. ದ್ವಿತೀಯ ಸ್ಥಾನ ಅಶ್ವಿನ್. ತೃತೀಯ ಸ್ಥಾನ ಕೃತಿ ಮಂಡಲ್. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ST ಹಂಟರ್ಸ್ಗಳು ಸ್ಥಾನ ಗಳಿಸಿದ್ದಾರೆ. ಫಸ್ಟ್ ರನ್ನರ್ ಅಪ್ ಆಗಿ ಸಹರಾ ಟೀಮ್. ತಂಡದ ಎಲ್ಲ ಆಟಗಾರರು ಬಂದು ಪ್ರೈಸ್ ಮನಿ ಮತ್ತು ಫಸ್ಟ್ ರನ್ನರ್ ಅಪ್ ಟ್ರೋಫಿ ತಗೊಂತಿರೋದು ನೋಡ್ಬೋದು ನಾವು. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರೋಚಕ ಗೆಲುವನ್ನು ಸಾಧಿಸಿರುವಂತಹ QM ಸ್ಟ್ರೈಕರ್ಸ್ ಅವರು ಫಸ್ಟ್ ಪ್ರೈಸ್ನ ತಗೊಂತಿರೋದು ನೋಡ್ಬೋದು. ಬಹಳ ರೋಚಕವಾದ ಗೆಲುವನ್ನು ಸಾಧಿಸಿರುವ QM ಸ್ಟ್ರೈಕರ್ಸ್ ಅವರಿಗೆ ಶುಭವಾಗಲಿ. ಈ ಪಂದ್ಯಾವಳಿಯಲ್ಲಿ ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುವವರು QM ಸ್ಟ್ರೈಕರ್ಸ್ನ ಕ್ಯಾಪ್ಟನ್ ಆದ ಅತ್ತಿಬೆಲೆ ದೀಪಕ್. ಶಿಂಡೆಗೆನ್ ಕ್ರೀಡಾ ಮಹೋತ್ಸವದ ಕುರಿತು AGM ಆದಂತಹ ದೀಪಾ ಮೇಡಮ್ ಅವರ ಕಡೆಯಿಂದ ಒಂದೆರಡು ಹಿತನುಡಿಗಳು.
ಶಿಂಡೆಜೆನ್ ಕ್ರೀಡಾ ಮಹೋತ್ಸವದಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಕುಂದುಕೊರತೆಗಳು ಬಾರದ ಹಾಗೆ ನೋಡಿಕೊಂಡಿರುವಂತಹ MD-ಸನ್ ಆದಂತಹ ಪುಷಿಯಾಸನ್ ಅವರಿಗೆ ಮತ್ತು ವೈಸ್ ಪ್ರೆಸಿಡೆಂಟ್ ಆದಂತಹ ರಾಜೀವ್ ಸನ್ ಅವರಿಗೆ, DGM ಆದಂತಹ ಅರಸನ್ ಅವರಿಗೂ ಮತ್ತು AGM ಆದಂತಹ ದೀಪ ಮೇಡಮ್ ಅವರಿಗೂ ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ಕಮಿಟಿಯ ಎಲ್ಲ ಸದಸ್ಯರಿಗೂ ಕೂಡ ಶಿಂಡೆಜೆನ್ ಕಂಪನಿಯ ಎಲ್ಲ ಕಾರ್ಮಿಕರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮತ್ತೆ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ. ಏನ್ ಹೇಳ್ತೀಯಪ್ಪ ಇದಕ್ಕೆ? Congratulations.